ನಿಮಗೆಲ್ರಿಗೂ ಗೊತ್ತಲ್ವಾ ನೆಲ್ಲಿಕಾಯಿ ಹೇರಿಗೆ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ನಾನಿವತ್ತೊಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿನ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ನೆಲ್ಲಿಕಾಯಿನೆಲ್ಲ ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಬಾಯ್ಲ್ ಮಾಡ್ಕೋಬೇಕು. ಅದಾದಮೇಲೆ ಫುಲ್ ಅದ್ರ ಒಳಗಿಡೋ ಎಲ್ಲ ಬೀಜನ ಮತ್ತು ನೆಲ್ಲಿಕಾಯಿನ ಸಪ್ರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಾಣಲಿಗೆ ಮೆಂತ್ಯಕಾಳು, ಮೆಣಸು, ಜೀರಿಗೆ, ಸಾಸಿವೆನ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಆಯಿಲ್ ಹಾಕಬೇಡಿ, ಜಸ್ಟ್ ಅದು ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ರೋಸ್ಟ್ ಮಾಡ್ಕೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಸೊ ದಟ್ ಈ ರೀತಿ ಪೌಡರ್ ಆಗಿರಬೇಕು ಅದು. ಬೇಯಿಸಿಟ್ಟಿರೋ ನೆಲ್ಲಿಕಾಯಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಆ್ಯಂಡ್ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಪೌಡರು, ಅದಾದಮೇಲೆ ಕರೆಕ್ಟಾಗಿ ಅದು ಕ್ವಾಂಟಿಟಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ಅದು ಸಿಡಿಯೋವರೆಗೂ ಅದನ್ನ ಬಿಟ್ಟು ಅದಾದಮೇಲೆ ಅದನ್ನ ಆರಿಸಿ ನಾವು ಈಗಾಗಲೇ ಕಲಿಸ್ಕೊಂಡಿರುವಂತಹ ನೆಲ್ಲಿಕಾಯಿಗೆ ಅದನ್ನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಇಷ್ಟಾದರೆ ರೆಡಿ.